ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದೇನಂದ್ರೆ, ಒಂದಲ್ಲ ಒಂದು ವಿಚಾರದಲ್ಲಿ ಬಿಜೆಪಿ ರಾಜೀನಾಮೆ ಕೇಳ್ತಾನೆ ಇರುತ್ತೆ. ಹಿಂಗ ಅವ್ರು ಕೇಳ್ದಂಗೆ ನಾವು ರಾಜೀನಾಮೆ ಕೊಟ್ಬಿಟ್ರೆ ಮಂತ್ರಿಮಂಡಲ ಖಾಲಿ ಆಗುತ್ತೆ. ಸರಿ, ಓಕೆ, ಅದೇನು ತಪ್ಪಿಲ್ಲ. ರಾಜೀನಾಮೆ ಕೇಳೋದು ಎಷ್ಟು ಸರಿ ಈ ಸಂದರ್ಭದಲ್ಲಿ ಅವರೇ ಯೋಚನೆ ಮಾಡ್ಬೇಕಲ್ವಾ. ಈಗ ರಾಜೀನಾಮೆ ಯಾವಾಗ ಕೇಳಬೇಕು? ಆರೋಪ ನಿಜ ಇದ್ಬೇಕು, ಸಮಗ್ರ ತನಿಖೆ ಮುಗಿಬೇಕು. ಆದ್ರೆ ಈಗ ಹಂಗಾಗಿಲ್ಲ. ಆರೋಪ ಸಾಬೀತಾಗಿಲ್ಲ, ತನಿಖೆ ಇನ್ನೂ ನಡೀತಾನೆ ಇದೆ. ಈಶ್ವರಪ್ಪ ಬಗ್ಗೆ ಸ್ವತಃ ಗುತ್ತಿಗೆದಾರ ಸಂತೋಷರೇ ಹೇಳಿದ್ದು, ಕೆಲಸ ಮಾಡಿದ್ದೀನಿ, ಬಿಲ್ ಕೊಡಿ ಅಂತ 10 ಭೇಟಿ ಮಾಡಿದ್ರು. ಆಮೇಲೆ ಈ ಸಚಿನ್ ಕೇಸ್ ಸೇರಿದಂತೆ ಎಲ್ಲವನ್ನೂ ಸಿಬಿಐಗೆ ಕೊಡೋದಕ್ಕಾಗೋದಿಲ್ಲ. ಸಿಐಡಿ ಅಂತ ಇರೋದು ಯಾಕೆ? ಎಲ್ಲವನ್ನೂ ಸಿಬಿಐಗೆ ಕೊಡೋದು ಯಾಕೆ? ಕಾಯಬೇಕು, ಸತ್ಯಾಸತ್ಯತೆ ಹೊರಗೆ ಬರಲಿ, ತನಿಖೆ ಆಗಲಿ, ಆಮೇಲೆ ಈ ರಾಜೀನಾಮೆ ಮಾತು ಮತ್ತೊಂದು ಮಗದೊಂದು ಎಲ್ಲವೂ ಅಂತೇಳಿ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟರು ಬೆಂಗಳೂರಿನಲ್ಲಿ. ಎಲ್ಲ ಹಿಡಿದಿದ್ದಾರೆ, ಅದು ನೋಡ್ಬೇಕಲ್ಲ. ಅವ್ರ ಮ್ಯಾಗ ಎಷ್ಟು ಅವ್ರ ಮ್ಯಾಗ ಆರೋಪ ನಿಜ ಇದೆ, ಯಾರು ಅದನ್ನ ತನಿಖೆ ಮಾಡೋರು ಅಟ್ಲೀಸ್ಟ್ ಬೇಕಲ್ಲ. ಈಗ ರಾಜೀನಾಮೆ ಇದು ಪ್ರತಿ ದಿವಸ ರಾಜೀನಾಮೆ ಕೇಳ್ತಾರ, ಯಾವುದೋ ವಿಷಯದಲ್ಲಿ ಕೇಳ್ತಾರ. ಮತ್ತೆ ಎಲ್ಲಾರು ಕೊಟ್ಕೊತ ಹೋದ್ರೆ ಮಂತ್ರಿ ಮಂಡಲ ಖಾಲಿ ಆಗ್ತೈತೆ. ಯಾವ್ದಾರ ಒಂದು ಏಜೆನ್ಸಿ ತನಿಖೆ ಮಾಡ್ಬೇಕು ಅಥವಾ ಅದೇನಾರ ಆರೋಪ ಎಲ್ಲಾರ ಒಂದು ಹಂತದಲ್ಲಿ ಪ್ರೂವ್ ಆಗ್ಬೇಕು. ಸೊ ಅವಾಗ ಡಿಮಾಂಡ್ ಮಾಡ್ಲಿಕ್ಕೆ ಸರಿ ಇರ್ತೈತೆ. ಎಲ್ಲದಕ್ಕೂ ಎಷ್ಟು ಮಟ್ಟಿಗೆ ಅದು ಸರಿ ಅನ್ನೋದು ಪ್ರಶ್ನೆ ಅವರೇ ಮಾಡ್ಕೋಬೇಕು. ಇಲ್ಲ ಹಿಡಿದಿದ್ದಾರೆ, ಅದು ನೋಡ್ಬೇಕಲ್ಲ. ಅವ್ರ ಮ್ಯಾಗ ಎಷ್ಟು ಅವ್ರ ಮ್ಯಾಗ ಆರೋಪ ನಿಜ ಇದೆ, ಯಾರು ಅದನ್ನ ತನಿಖೆ ಮಾಡೋರು ಅಟ್ಲೀಸ್ಟ್ ಬೇಕಲ್ಲ.